ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ. ಅದೇ ಪ್ರತಿಯೊಂದು ಪಾಠ ಆ ವ್ಯಕ್ತಿಯನ್ನು ಬದಲಾಯಿಸುತ್ತೆ. ಸೊ ಈ ವರ್ಡ್ ಕೇಳಿದ್ರೆ ನನಗನ್ಸೋದು ನಾನು ಪಾಠ ಮಾಡಿದ್ರು ಕೂಡ ಈ ಥರ ನೋವಲ್ಲಿ ಪಾಠ ಕಲಿಯೋದಿರುತ್ತಲ್ಲ, ಆ ಪಾಠ ಜೀವನ ಪೂರ್ತಿ ಉಳ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಅಂತ ಅಂದ್ರೇ ಹಾಗೆ. ಯಾರಿಂದ ನೋವಾಗಿರುತ್ತೋ ಅಲ್ಲೇ ಎದ್ದು ನಿಲ್ಲಬೇಕು ಅನ್ನೋ ಹಠ ಛಲ ಜಾಸ್ತಿ ಆಗುತ್ತೆ. ಸೊ ಯಾರಿಗೆಲ್ಲ ಇದು ರಿಲೇಟೆಡ್ ಆಗುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್ ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಕೂಡ ಕಾಲೇಜ್ಗೆ ಹೋಗಬೇಕಿತ್ತು. ಬೆಳಗ್ಗೆನೇ ಎದ್ದು ಚಪಾತಿ ಮಾಡಿ ಅದ್ರ ಜೊತೆಗೆ ಉಪ್ಸಾಂಬಾರ್ ಖಾರ ಇತ್ತು, ಅದನ್ನು ಕಾಯಿಸಿದ ಹೆಸರು ಅಂತ ಹೇಳಿ ಕರೀತಾರೆ. ನಮ್ಮ ಕಡೆ ಉಪ್ಸಾಂಬಾರ್ ಖಾರನ ಒಗ್ಗರಣೆ ಮಾಡೋದು ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿಟ್ಟು ಅನ್ನ ಮಾಡಿ, ಬಿಸಿ ಬಿಸಿ ಅನ್ನ ಮಾಡಿ ಚಪಾತಿ ಮಾಡಿ, ಚಪಾತಿಗೆ ಕ್ಯಾರೆಟು ಬೀಟ್ರೂಟ್ ಹಾಕಿ ಪಲ್ಯ ಮಾಡಿದ್ದೆ. ಸೊ ನಾನು ಆಲ್ರೆಡಿ ರೆಡಿ ಆಗ್ತಾ ಇದ್ದೆ. ಇವಳು ನನ್ನ ಮಗಳು, ಅಮ್ಮ ಅಪ್ಪನಿಗೆ ನಾನು ಹಾಕ್ಕೊಡ್ತೀನಮ್ಮ ಇವತ್ತು ಅಂತ ಹೇಳಿದ್ಲು. ನಿಜವಾಗ್ಲೂ ನನ್ನ ಮಗಳ ಒಂದು ಮೂಮೆಂಟ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಇವಳು ಎಲ್ಲದರಲ್ಲೂ ಕಲಿಬೇಕು ಅನ್ನೋ ಆಸಕ್ತಿ, ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇದೆ. ಅದು ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗಿನ ಜನ್ರೇಷನ್ ಹಾಗೋ ಅಥವಾ ಮೊದಲಿಂದನೂ ಆಗಿದೆಯೋ, ಏಕೆಂತ ಹೇಳಿದ್ರೆ ಆಗೆಲ್ಲ ಈ ಥರ ಒಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನಾವು ಏನು ಮಾಡ್ತಾ ಇದ್ದೋ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಕಾರಣ. ಸೊ ಇದು ನಮಗೆ ಹೊಸ್ತು ಅನಿಸುತ್ತೆ. ಅದ್ರ ಜೊತೆಗೆ ನನ್ನ ಮಗಳು ಕೂಡ ಆ, ತಿಂಡಿ ತಿನ್ಕೊಂಡು ನನ್ನನ್ನು ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಇದು ನಮ್ಮ ಹುಣಸೂರಿನ ಹಳೆಯ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಅದಾದಮೇಲೆ ಬಸ್ ಹತ್ತಿ ನಾನು ಇಳಿದು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಲೇಜ್ ಹತ್ರ ಇಲ್ಲಿ ನನಗೆ ಒಂದು ಲೈಫು ಅಂತ ಹೇಳಿದ್ರೆ ಕಲಿಯುವಂಥದ್ದು, ಬೀಳು ಏಳು, ಕಷ್ಟ ಸುಖ ನೋವು ಎಲ್ಲ ಇರುತ್ತೆ. ಆದರೆ ಬೇಕು ಬೇಕು ಅಂತ ಹೇಳಿ ಪ್ರಾಬ್ಲಮ್ಸ್ ತರೋರು ಜಾಸ್ತಿನೇ ಇರ್ತಾರೆ. ಸೊ ಅದ್ರ ಮುಂದೆ ನಾವೇನು ಮಾಡ್ತಾ ಹೋಗ್ಬೇಕಂದ್ರೆ ಅತಿ ಹೆಚ್ಚಾಗಿ ಸೂಕ್ಷ್ಮವಾಗಿ ಗಮನಿಸಿ ಸರಿಯಾದ ಹೆಜ್ಜೆನ ನಮ್ಮ ಲೈಫಲ್ಲಿ ನಾವು ಇಡ್ತಾ ಹೋದರೆ ನಿಜವಾಗ್ಲೂ ಸಕ್ಸಸ್ಸನ್ನು ಕಾಣ್ಬೋದು. ಸೊ ಅದಾದಮೇಲೆ ನಾನು ಕ್ಲಾಸಸ್ಗಳನ್ನೆಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಒಂದು ಕನ್ನಡ ಬುಕ್ ಇತ್ತು ನನ್ನ ಹತ್ರ. ಸೊ ತುಂಬ ಹಳೆ ಬುಕ್ ಇದು, ಬಟ್ ಬೇಸಿಕ್ ಗ್ರಾಮರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಪರ್ಧಾ ಸ್ಫೂರ್ತಿ ಅಂತ ಹೇಳಿ ಒಂದು ಹ್ಯಾಂಡ್ ಬುಕ್ ಇದು. ತುಂಬ ಚೆನ್ನಾಗಿತ್ತು. ಅದನ್ನು ಓದ್ಕೊಂಡು ನಾನು ಕೂಡ ಅಲ್ಲಿಂದ ರಿಟರ್ನ್ ಮನೆಗೆ ಬಂದೆ. ಮನೆಗೆ ಬಂದು ನನ್ನ ಮಗಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಇಲ್ಲೂ ಓದ್ಕೊತಾ ಇದ್ದೆ. ಅಡುಗೆಗೆ ಇರೋ ಸಾಂಬಾರಲ್ಲೇ ಬಿಸಿ ಅನ್ನ ಮಾಡಿದ್ರೆ ಸ್ವಲ್ಪ ಪಲ್ಯನೂ ಇತ್ತು ಅಂತ ಹೇಳಿ ಅದೇ ಸಾಕಾಗತ್ತೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಓದ್ಕೊತಾ ಇದ್ದೀನಿ. ಓದ್ಕೊಂಡು ಅದ್ರ ಜೊತೆಗೆ ಅಡುಗೆ ಕೂಡ ಮಾಡಿ ನನ್ನ ಮಗಳನ್ನ ಮಲಗಿಸೋ ಅಂಥ ಕೆಲಸ ಆಗಿತ್ತು. ಸೊ ಮತ್ತೆ ಸಿಗುವ.